ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಇಂಥ ರಾಜಕಾರಣಿಗಳಿಂದ, ಇಂಥ ಸರ್ಕಾರಗಳಿಂದ ನಮ್ಮ ದೇಶಕ್ಕೆ ಏನಾದರೂ ಭವಿಷ್ಯ ಇದೆಯೇನ್ರಿ? ಭವಿಷ್ಯ ಇದೆಯಾ? ಈ ಪೂರ್ಣಚಂದ್ರ ತೇಜಸ್ವಿ ಅವರು ಒಂದು ಸಂದರ್ಶನದಲ್ಲಿ ಪ್ರಶ್ನೆ ಕೇಳಿದರು, ನಮ್ಮ ದೇಶಕ್ಕೆ, ನಮ್ಮ ಯುವಕರಿಗೆ ಏನಾದರೂ ಭವಿಷ್ಯ ಇದೆಯಾ? ಇವ್ರನ್ನೆಲ್ಲ ನೆಚ್ಕೊಂಡ್ರೆ ನಾವು ಇಟ್ಕೋಬೋದಾ? ನಿಜಕ್ಕೂ ಪಶ್ಚಿಮ ಬಂಗಾಳದಲ್ಲಿ ಬೆಂಕಿ ಇಟ್ಟಿದ್ದಾರೆ. ಪಶ್ಚಿಮ ಬಂಗಾಳಕ್ಕೆ ಬೆಂಕಿ ಹಾಕಿದ್ದಾರೆ. ಒಂದು ರೀತಿ ಪಶ್ಚಿಮ ಬಂಗಾಳ ಕೆಂಡದ ಉಂಡೆ ಆಗಿದೆ. ನನಗೊಂದು ಅರ್ಥ ಆಗ್ತಾ ಇಲ್ಲ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆಲ್ತು, ಅಭೂತಪೂರ್ವ ಗೆಲುವು ಅಂತ ಹೇಳಿ ಅವರೆಲ್ಲ ವಿಜೃಂಭಣೆ ಮತ್ತೇನ್ ಖುಷಿ ಎಲ್ಲ ಎಂಜಾಯ್ ಮಾಡ್ರಿ. ಆದ್ರೆ ಅದ್ಯಾವುದೋ ಶತ್ರು ದೇಶ ಅನ್ನೋ ನೆಲೆಯಲ್ಲಿ ಅಲ್ಲಿ ಹಿಂಸಾಚಾರ, ವ್ಯಾಪಕವಾದಂತ ಹಿಂಸಾಚಾರ, ಗಲಾಟೆ, ಕೊಲೆ, ಸುಲಿಗೆ, ದರೋಡೆ, ಏನ್ರಿ ಅದು? ಈ ದೇಶದ ಗೃಹ ಇಲಾಖೆ ಕತ್ತೆ ಕಾಯ್ತಾ ಇದೆಯಾ? ಈ ದೇಶದ ಗೃಹ ಸಚಿವರು, ಈ ದೇಶದ ಪ್ರಧಾನಿಗಳು ಏನ್ರಿ ಮಾಡ್ತಾ ಇದ್ದೀರಾ? 2 ಲಕ್ಷ ಯೋಧರು, CRPF ಯೋಧರು ಮತ್ತು ಕೇಂದ್ರೀಯ ಯೋಧರು ಅಲ್ಲೇ ಬೀಡು ಬಿಟ್ಟಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ. ಇಂಥ ಯೋಧರಿದ್ರೂ ಕೂಡ ಅಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ವ್ಯಾಪಕವಾಗಿ ಹಿಂಸಾಚಾರ, ಕೊಲೆ, ಗಲಾಟೆಗಳು, ಧರ್ಮದ ದೌರ್ಜನ್ಯಗಳಾಗ್ತಾ ಇದಾವೆ ಅಂದ್ರೆ ಏನ್ ಮಾಡ್ತಾ ಇದ್ದಾರೆ ಇವರೆಲ್ಲ? ಅಂದ್ರೆ ಒತ್ತಿ ಉರಿಲಿ ಅನ್ನೋ ಉದ್ದೇಶನ? ಅದಕ್ಕೆ ಹೇಳೋದು, ನಮ್ಮ ದೇಶಕ್ಕೆ ಭವಿಷ್ಯ ಇದೆಯಾ? ಇಂಥವ್ರ ಕೈಲಿ ಆಡಳಿತವನ್ನ ಕೊಟ್ಟಿದೀವಲ್ಲ ನಾವೆಲ್ಲ ಅಂತ. ಅದು ಯೋಧರನ್ನೆಲ್ಲ ನಾವು ಯಾವುದೋ ಯುದ್ಧಕ್ಕೆ ಬಳಕೆ ಮಾಡ್ಕೊಳ್ಳೋ ರೀತಿಯಲ್ಲಿ ಯೋಧರನ್ನ ಅಲ್ಲಿ ಬಳಸ್ಕೊಂಡಿದೀವಿ. ಇದೇ ಅಮಿತ್ ಶಾ ಹೇಳಿದ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಾದ್ಯಂತ ಏನ್ ಪ್ರಚಾರ ಮಾಡ್ತಾ, ನೀವು ಯಾವುದೇ ಭಯ ಇಲ್ಲದೆ, ಅಂಜಿಕೆ ಇಲ್ಲದೆ ನೀವು ಮತದಾನ ಮಾಡಿ, ಮತದಾನದ ನಂತರ 15 ದಿನ ಇಲ್ಲೇ ಇರ್ತಾರೆ ಯೋಧರು, ನೀವು ನಿಶ್ಚಿಂತೆಯಿಂದ ಮತದಾನ ಮಾಡಿ ಅಂತ ಹೇಳಿದ್ರಲ್ಲ. ಅಂದ್ರೆ ಏನು? ಯೋಧರು ಇರ್ತಾರೆ, ಸೈನಿಕರು ಇರ್ತಾರೆ, ನಾವು ಬೆಂಕಿ ಹಚ್ಚಿ ಗಲಾಟೆ ಮಾಡಿಸ್ತೀವಿ ಅಂತಾನ? ನಿಜಕ್ಕೂ ಆಘಾತ ಆಗುತ್ತೆ. ಏನ್ ಇವ್ರ ಉದ್ದೇಶ ಏನು? ಸಮಾಜದಲ್ಲಿ ಶಾಂತಿಯನ್ನ, ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾದಂತಹ ಜವಾಬ್ದಾರಿ ಸ್ಥಾನದಲ್ಲಿರುವಂತ ಇವರುಗಳು ಸಮಾಜದಲ್ಲಿ ಬೆಂಕಿ ಹಚ್ಚಿಸೋ ಕೆಲಸವನ್ನ ಮಾಡ್ತಾ ಇದಾರಲ್ಲ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಈಗ ಅಲ್ಲಿ ದೀದಿ ಆಡಳಿತ ಅಂತ್ಯ ಆಗಿದೆ. ಆಡಳಿತ ಅಂತ್ಯ ಆದ್ಮೇಲೆ ಅವರು ತಮ್ಮದೇ ಆದ ಪ್ರತಿರೋಧವನ್ನ ತೋರ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅನ್ಯಾಯಗಳಾದಾಗ, ಅಕ್ರಮಗಳಾದಾಗ ಹೋರಾಟ ಮಾಡೋದು, ಪ್ರತಿಭಟಿಸೋದು ಅದು ಅವರ ಹಕ್ಕು. ಆದ್ರೆ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಆಯ್ತಲ್ಲ, ಈಗ ಬರೀ ಅಲ್ಲಿ ಹಿಂಸೆ ಆಗ್ತಾ ಇದೆ, ದೌರ್ಜನ್ಯ ಆಗ್ತಾ ಇದೆ, ಗಲಭೆಗಳಾಗ್ತಾ ಇದಾವೆ ಅಂತೇಳಿ ಸೃಷ್ಟಿ ಮಾಡ್ತಾ ಇದಾರಲ್ಲ, ಸೃಷ್ಟಿಯಲ್ಲ ಅದು ಆಗ್ತಾ ಇದಾವೆ. ಇದನ್ನ, ಈ ವಿಚಾರವನ್ನ ಫೋಕಸ್ ಮಾಡೋ ಹಾಗೆ, ಮಾತಾಡೋ ಹಾಗೆ ಮಾಡ್ತಾ ಇದಾರಲ್ಲ. ಪಶ್ಚಿಮ ಬಂಗಾಳದಲ್ಲಿ ನಡೆದಂತ ಚುನಾವಣೆ ಯಾವ ರೀತಿ ನಡೀತು? ಅಲ್ಲಿ ನ್ಯಾಯಸಮ್ಮತವಾಗಿ ನಡೀತಾ? ಅಲ್ಲಿ ನಿಷ್ಪಕ್ಷಪಾತವಾಗಿ ಅಧಿಕಾರಿಗಳು ಕೆಲಸ ಮಾಡಿದ್ರ? ಮತದಾನ ವಿಶೇಷ ಪರಿಷ್ಕರಣೆ ಅನ್ನುವಂತ ಹೆಸರಿನಲ್ಲಿ ಅಲ್ಲಿ ನಡೆದಂತ ವೋಟ್ ಚೋರಿ, ಆ ವಿಚಾರ ಚರ್ಚೆ ಆಗ್ಬೇಕಾಗಿತ್ತು. ಆ ವಿಚಾರ ಸೈಡ್ಗೆ ಹೋಗಿ ಇಲ್ಲಿ ಗಲಭೆ, ಗಲಾಟೆ, ಕೊಲೆ ಇದು ಮುನ್ನೆಲೆಗೆ ಬರ್ತಾ ಇದೆ. ಅಂದ್ರೆ ಈ ಮೂಲಕ ಏನು, ಅಲ್ಲಿ ಇದನ್ನೆಲ್ಲ ಮಾಡಿಸ್ತಾ ಇರೋದು ಯಾರು ಅಂದ್ರೆ ದೀದಿ ಮಾಡಿಸ್ತಾ ಇದ್ದಾರೆ, ಹತಾಶರಾಗಿದ್ದಾರೆ. ಏನಿದು ಇವರೆಲ್ಲ? ಇವ್ರಿಗೆ ಬೇಜಾರಾಗೋದ್ರಿಂದ ಇಂಥವ್ರ ಕೈಗೆ ಆಡಳಿತ ಕೊಟ್ಬಿಡ್ತಾರಲ್ಲ ಜನ. ನಾವು ನೋಡ್ತಾ ಇದೀವಿ ಆ ದೃಶ್ಯಾವಳಿಗಳಲ್ಲಿ. ಏನು ಆಯ್ತಪ್ಪ, ಒಂದು ಚುನಾವಣೆ ಅಂದ್ರೆ ಅದು ಪ್ರಜಾಪ್ರಭುತ್ವದ ಹಬ್ಬ. ಅದು ಹಬ್ಬ ನಮಗೆಲ್ಲ ಒಂದು ಸಂತೋಷ. ತಮಗೆ ಬೇಕಾದ ಅಭ್ಯರ್ಥಿಗಳನ್ನ, ತಮಗೆ ಬೇಕಾದ ಪಕ್ಷಗಳನ್ನ ಜನರೇ ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಒಂದು ಆಯ್ಕೆ ಮಾಡುವಂತ ಒಂದು ಸುವರ್ಣ ಅವಕಾಶ ಜನರಿಗಿರುವಂತ ಒಂದು ಹಕ್ಕು ಅದು. ಆದ್ರೆ ಇಂಥ ವ್ಯವಸ್ಥೆನ ಒಂದ್ ರೀತಿ, ಮತದಾನದ ಹಬ್ಬವನ್ನ ಒಂದ್ ರೀತಿ ಹಿಂಸೆ, ಕ್ರೌರ್ಯ, ಪಿತೂರಿ, ಮತಪಿತೂರಿ ಈ ರೀತಿ ಬಿಂಬಿಸ್ಬಿಟ್ರಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ದೊಡ್ಡ ಕಪ್ಪು ಚುಕ್ಕಿ ಇಟ್ಬಿಟ್ರಲ್ಲ ಇವರೆಲ್ಲ. ದೀದಿ ರಾಜೀನಾಮೆ ಕೊಟ್ಟಿಲ್ಲ, ದೀದಿ ರಾಜೀನಾಮೆ ಕೊಟ್ರು ಅದು ಅವಧಿ ಮುಗ್ದೋದ್ರೆ ಅದು ಮುಗ್ದೋಗುತ್ತೆ, ಕೊಡದೇ ಇದ್ರು ಮುಗ್ದೋಗುತ್ತೆ. ಅವ್ರದ್ದೊಂದು ಪ್ರತಿರೋಧದ ಒಂದು ಮಾದರಿ ಇಟ್ಕೊಂಡಿದಾರಪ್ಪ. ಅದೇ ಈಗ ದೀದಿ ಬರೋದಕ್ಕಿಂತ ಮುಂಚೆ ಅಲ್ಲಿ ಎಡಪಂಥೀಯ ಸರ್ಕಾರಗಳಿದ್ವು. ಅಲ್ಲಿ ಒಂದು 30-34 ವರ್ಷ ಸುದೀರ್ಘವಾದ ಆಡಳಿತವನ್ನು ನಡೆಸಿದ್ರು. ಆ ಸರ್ಕಾರದ ವಿರುದ್ಧ ಏನು ಆಂಟಿ ಇನ್ಕಂಬೆನ್ಸಿ ಬಂತು, ಇವರು ಹೋರಾಟ ಮಾಡ್ತಾರೆ. ಕೊನೆಗೆ ದೀದಿ ಏನು ಮಮತಾ ಬೆನರ್ಜಿ ಅವರು ಪಶ್ಚಿಮ ಬಂಗಾಳದ ಮೊದಲ ಮಹಿಳಾ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ್ರು. ಆ ನಂತರ ಒಂದು ಸುದೀರ್ಘವಾಗಿ ಒಂದು 15 ವರ್ಷ ಆಡಳಿತ ನಡೆಸಿದ್ರು. ಅವರ ವಿರುದ್ಧವೂ ಆಂಟಿ ಇನ್ಕಂಬೆನ್ಸಿ ಇರಬಹುದು. ಈಗ ಅವರ ಅವಧಿಯು ಮುಕ್ತಾಯ ಆಯ್ತು. ಸೋಲು ಗೆಲುವು ಸಾಮಾನ್ಯ ಅಲ್ವಾ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಬರ್ತವೆ. ಚುನಾವಣೆಯಲ್ಲಿ ಸೋಲು ಗೆಲುವು ಅದೊಂದು ಸ್ಪರ್ಧಾತ್ಮಕವಾದ ಈ ಒಂದು ವ್ಯವಸ್ಥೆಯೊಳಗಡೆ ಒಂದು ಆರೋಗ್ಯಕರವಾಗಿ ತೆಗೆದುಕೊಳ್ಬೇಕು. ಇವ್ರು ಸೋತ್ರೆ ಅವ್ರ ಮೇಲೆ, ಆ ಕಾರ್ಯಕರ್ತರ ಮೇಲೆ, ಸೋತ ಕಾರ್ಯಕರ್ತರ ಮೇಲೆ ಅಟ್ಯಾಕ್ ಮಾಡೋದು, ಗೆದ್ರೆ ಸೋತವ್ರ ಮೇಲೆ ಅಟ್ಯಾಕ್ ಮಾಡೋದು, ಏನ್ರಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆನಾ? ಆ ಬಿಜೆಪಿಯ ಕಾರ್ಯಕರ್ತರು, ಈ ಮೋದಿ, ಅಮಿತ್ ಶಾ, ಈ ಎಲ್ಲ ಬೆಂಬಲಿಗರ ಈ ಆಟಾಟೋಪಗಳನ್ನು ನಾವು ನೋಡ್ತಾ ಇದೀವಲ್ಲ, ಏನ್ರಿ ಅದು?
ಈಗ ಹೇಳ್ತಿರೋ ಬಿಜೆಪಿ ಕಾರ್ಯಕರ್ತರು ಹೇಳೋದೇನು ಅಂದ್ರೆ, ಈ ಹಿಂದೆ ಅಂದ್ರೆ ಲಾಸ್ಟ್ ಟೈಮು 2021ರಲ್ಲಿ ಮಮತಾ ಬೆನರ್ಜಿ ಅವರು ಅಧಿಕಾರಕ್ಕೆ ಬಂದಾಗ ಆ ಸಂದರ್ಭದಲ್ಲಿ ಆಯ್ತಲ್ಲ ಹಿಂಸಾಚಾರಗಳು, ಅದಕ್ಕೆ ನಾವ್ ಈಗ ಮಾಡ್ತಾ ಇದೀವಿ. ಒಂದು ಹಿಂಸೆಗೆ ಒಂದು ಹಿಂಸೆ ಉತ್ತರನ, ಒಂದು ಗಲಾಟೆಗೆ ಇನ್ನೊಂದು ಗಲಾಟೆ ಉತ್ತರನ. ನೋಡ್ರಿ, ಹಿಂಸೆಯನ್ನ, ಪ್ರಚೋದನೆಯನ್ನ, ವ್ಯವಸ್ಥೆಯನ್ನ ಹಾಳು ಮಾಡೋದನ್ನ, ಒಂದು ಸುಂದರ ಸ್ವಚ್ಛ ವ್ಯವಸ್ಥೆಯಲ್ಲಿ ವಿಷ ಬೀಜ ಬಿತ್ತೋದನ್ನ ಯಾರು ಮಾಡ್ಲಿ, ಮಮತಾ ಬ್ಯಾನರ್ಜಿ ಮಾಡ್ಲಿ, ನರೇಂದ್ರ ಮೋದಿ ಮಾಡ್ಲಿ, ಅಮಿತ್ ಶಾ ಮಾಡ್ಲಿ, ಯಾರೇ ಮಾಡ್ಲಿ, ಅದನ್ನ ಖಂಡಿಸಬೇಕು. ಮತ್ತೆ ಅದು ಜನವಿರೋಧಿಯಾದಂತ ನಡೆ, ಅದು ಅವರು ಅಪರಾಧಿಗಳು. ಅವನು ಎಂಥ ದೊಡ್ಡ ಸ್ಥಾನದಲ್ಲಿರ್ಲಿ, ಈ ನೆಲದ ಕಾನೂನನ್ನ ಅವನು ಪಾಲನೆ ಮಾಡ್ಲಿಲ್ಲ ಅಂದ್ರೆ, ಅವನೇ ಆಗ್ಲಿ ಅವಳೇ ಆಗ್ಲಿ ಯಾರೇ ಆಗ್ಲಿ, ಸಮಾಜದಲ್ಲಿ ಒಂದು ಒಳ್ಳೆಯ ಸಮಾಜದ ಸ್ವಾಸ್ಥ್ಯಕ್ಕೋಗಿ ಅವರು ಶ್ರಮ ಪಡ್ಲಿಲ್ಲ ಅಂದ್ರೆ, ಒಂದು ಒಳ್ಳೆಯ ಸೌಹಾರ್ದ ವಾತಾವರಣಕ್ಕೆ ಬೆಂಕಿ ಇಡ್ತಾರೆ ಅಂದ್ರೆ, ಅವರು ಜನಕಂಟಕರಂತಾನೆ ಕರೆಯೋದು ನಾವು. ಏನು ಒಂದು ಆಯ್ತಪ್ಪ, ಪಶ್ಚಿಮ ಬಂಗಾಳದಲ್ಲಿ ಮೊದಲೆಲ್ಲ ನೀವು ಬರೋದಕ್ಕೆ ಬಿಜೆಪಿ ಬರೋದೇ ಕಷ್ಟ ಇತ್ತು, ಆ ನಂತರ ಹಂತವಾಗಿ ಬಂದ್ರಿ. ಅದು ಕೂಡ ಪ್ರಶ್ನಾರ್ಹ ಆಗಿದೆ. ಬಿಜೆಪಿ ಗೆದ್ದಿರುವ ಮಾದರಿ ಇದೆಯಲ್ಲ, ಅದು ಕೂಡ ಅನುಮಾನಾಸ್ಪದ ಮತ್ತು ಪ್ರಶ್ನಾರ್ಹವಾಗಿದೆ. ಒಂದು ನ್ಯಾಯಸಮ್ಮತವಾದ ಚುನಾವಣೆಯನ್ನ ಇವರು ಎದುರಿಸದೆ ಅಕ್ರಮವಾಗಿ ಮತ ಪಿತೂರಿಯ ಮೂಲಕ ಅಧಿಕಾರಕ್ಕೆ ಬಂದ್ರು ಅನ್ನುವಂತ ಆರೋಪಗಳಿವೆ. ಅದ್ರ ಬಗ್ಗೆ ಮಾತಾಡೋದು ತುಂಬಾ ವಿಚಾರಗಳಿವೆ. ಕಳೆದ ಸಲ ಏನು 5,000, 6,000, 10,000 ಓಟಲ್ಲಿ ಸೋತಿದ್ರಲ್ಲ ಬಿಜೆಪಿಯವರು, ಆ ಅಂತರದಲ್ಲಿ ಆ ಎಲ್ಲಾ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿ, ಆ ಕ್ಷೇತ್ರದಲ್ಲಿ ಅಂದ್ರೆ ಒಂದು ಪಕ್ಷವನ್ನು ಬೆಂಬಲಿಸುವಂತ ವೋಟರ್ಸ್ ಇರ್ತಾರಲ್ಲ, ಆ ವೋಟರ್ಸ್ ಮತಗಳನ್ನೆಲ್ಲ ಡಿಲೀಟ್ ಮಾಡಿ ಗೆದ್ದಿರುವ ಸಾಧ್ಯತೆಗಳನ್ನು ಈಗ ಅನುಮಾನಗಳು ಬರ್ತಾ ಇದಾವೆ. 100ಕ್ಕೆ ಹೆಚ್ಚು ಕ್ಷೇತ್ರಗಳು. ಈ ರೀತಿ ಮತದಾರರ ಹಕ್ಕನ್ನ ಕಸಿಯುವುದಲ್ಲದೆ ಮತ ಪಿತೂರಿಯನ್ನ ಮಾಡುವ ಮೂಲಕ, ಅದು SIR ಪ್ರಕ್ರಿಯೆ ಮೂಲಕ ಒಂದು ಚುನಾವಣಾ ಸಂಸ್ಥೆಯನ್ನ ದುರ್ಬಳಕೆ ಮಾಡಿಕೊಂಡು ಅಕ್ರಮವಾಗಿ ಅಧಿಕಾರಕ್ಕೆ ಬರುವ ಪ್ರಕ್ರಿಯೆ ಇದೆಯಲ್ಲ, ಅದನ್ನು ಯಾವ ರೀತಿ ಗೆಲುವು ಅಂತ ಕರಿಬೇಕು. ಅದು ಚರ್ಚೆಗೆ ಈಡಾಗಿರುವ ಮತ್ತು ಅನುಮಾನಾಸ್ಪದ ಮತ್ತು ಪ್ರಜಾತಾಂತ್ರಿಕ ವ್ಯವಸ್ಥೆ ಒಪ್ಪದ ಒಂದು ಗೆಲುವದು. ಈಗ ನೀವು ಗೆದ್ದಿದ್ದೀರಿ, ಗೆದ್ದ ಮೇಲೆ ಸ್ವಲ್ಪ ಸಂಭ್ರಮ ಇದ್ದೇ ಇರತ್ತೆ. ನೀವು ಖುಷಿಯನ್ನ, ಸಂಭ್ರಮವನ್ನ ಮಾಡಿ ಒಂದು ಆರೋಗ್ಯಕರವಾದ ನೆಲೆಯಲ್ಲಿ. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಪೂರ್ವ ಸಂದರ್ಭದಲ್ಲಿ ಆದ ಹಿಂಸಾಚಾರಗಳು ಇದ್ವು. ಚುನಾವಣೆಯ ನಂತರ, ಅದರಲ್ಲೂ ಫಲಿತಾಂಶದ ನಂತರ ಮೇ 4ರ ನಂತರ ಆದಂತ ಹಿಂಸಾಚಾರಗಳನ್ನ ನೋಡಿದ್ರೆ, ಆ ಬಿಜೆಪಿ ಗೆದ್ದ ಪಕ್ಷದ ಕಾರ್ಯಕರ್ತರ ಉಪಟಳ ನೋಡಿದ್ರೆ ನಿಜಕ್ಕೂ ಇವರೆಲ್ಲ ಪ್ರಜ್ಞಾವಂತ ಪ್ರಜೆಗಳು ಅಂತ ಹೇಳಿ ಪ್ರಶ್ನೆ ಬರುತ್ತೆ. ಏನು ಆ ಪಕ್ಷದ ಮೇಲೆ ದಾಳಿ ಮಾಡಿದ್ದೇನು, ಕಲ್ ತಾಂಡ್ ಹೊಡೆದಿದ್ದೇನು, ಜನರ ಮೇಲೆ ಸಿಕ್ಕವ್ರ ಮೇಲೆ ಏನ್ ಇವರು ದಬ್ಬಾಳಿಕೆಗಳಲ್ಲಿ ಮಾಡಿದ್ದೇನು, ಆಟಾಟೋಪಗಳು, ಇದು ಒಳ್ಳೆ ನಾಗರಿಕರ ಲಕ್ಷಣ. ಈ ಕೆಲಸವನ್ನ TMC ಕಾರ್ಯಕರ್ತರು ಮಾಡಿದ್ದು ತಪ್ಪೆ, ಬಿಜೆಪಿ ಕಾರ್ಯಕರ್ತರು ಮಾಡಿದ್ದು ತಪ್ಪೆ. ನಿಮ್ಮ ಶಕ್ತಿ ಸಾಮರ್ಥ್ಯಗಳು ನೊಂದ ಸಮುದಾಯಗಳ ಕುಟುಂಬಗಳನ್ನ ಮೇಲೆತ್ತುವುದಕ್ಕೆ ಬಳಕೆಯಾದಾಗ ಅವಾಗ ನೀವು ಶೂರರು, ಧೀರರು ಅಂತ ಕರೆಯುತ್ತಾರೆ ಹೊರತು, ಗೆದ್ದ ಉಮೇದಿನಲ್ಲಿ ಜೈ ಶ್ರೀರಾಮ್ ಅಂತ ಕೂಗಿ ಇನ್ನೊಂದು ಮನೆಗೆ ಬೆಂಕಿ ಹಚ್ಚೋದು, ಇನ್ನೊಂದು ಯಾವ್ದೋ ಧರ್ಮದವರು ಆ ಧರ್ಮದ ಒಂದು ಘೋಷಣೆಯನ್ನ ಕೂಗಿ ಇನ್ನೊಂದ್ಯಾವ್ದೋ ಮನೆಗೆ ಬೆಂಕಿ ಹಚ್ಚೋದು, ನೀವೆಲ್ಲ ಧರ್ಮದ ಉದ್ಧಾರಕರಲ್ಲ, ಧರ್ಮ ಕಿಡಿಗೇಡಿಗಳು ಅಂತ, ನೀವು ಜನಕಂಟಕರು ಅಂತ ಕರಿಬೇಕು. ಆ ವಿಡಿಯೋಗಳನ್ನ ನೋಡ್ತಾ ಇದೀವಲ್ಲ, ಯಾರೋ ಮಹಿಳೆ ಹೋಗ್ತಿದ್ರೆ ಅವ್ರ ವಿರುದ್ಧ ನೀವು ಘೋಷಣೆ ಕೂಗೋದು, ಇನ್ಯಾರಿಗೋ ಹೊಡಿಯೋದು, ಹಲ್ಲೆ ಮಾಡೋದು. ಅವರು ಆ ಸಂದರ್ಭದಲ್ಲಿ ಆ ಕಾರ್ಯಕರ್ತರು ಹಂಗ್ ಮಾಡಿದ್ರು ಅಂತೇಳಿ ನೀವು ಈಗ ಗೆದ್ದಾಗ ಇವ್ರ ಮೇಲೆ ಹಿಂಗ್ ಮಾಡ್ತೀರಿ ಅಂದ್ರೆ, ನಿಮ್ಗೆ ಯಾರಿಗೂ ವ್ಯತ್ಯಾಸ ಇಲ್ಲ, ನೀವೆಲ್ಲ ಜನಕಂಟಕರೇ. ಇದೆಲ್ಲ ಆಗೋದಕ್ಕೆ ಸುಮ್ಮನೆ ನಮಗೇನೂ ಗೊತ್ತಿಲ್ಲ ಅಂತ ಹೇಳಿ ಕೂತಿಟ್ಟಿದಾರಲ್ಲ, ಕೈ ಕಟ್ಕೊಂಡು ಸಾಹೇಬರು, ಇವರೆಲ್ಲದಾರಲ್ಲ ಸಾಹೇಬರುಗಳು ಅಂತ ಕರೀತಾರಲ್ಲ, ಸಾಹೇಬರುಗಳು. ಅಲ್ಲಿ ಮತ್ತೆ ಪಶ್ಚಿಮ ಬಂಗಾಳದಲ್ಲಿ 2 ಲಕ್ಷಕ್ಕೂ ಹೆಚ್ಚು ಯೋಧರಿದ್ದಾರೆ. ಪಾಪ ಗಡಿಗಳನ್ನ ಕಾಯುವಂತ ಯೋಧರನ್ನ ಏನೋ ದೊಡ್ಡ ಯುದ್ಧ ಆಗ್ತಾ ಇದೆ ಅಂತೇಳಿ ಪಶ್ಚಿಮ ಬಂಗಾಳದಲ್ಲಿ ತಂದು ಆ ಸೈನಿಕರ ನಡುವೆ ಇಷ್ಟೊಂದು ಹಿಂಸಾಚಾರ ಆಗತ್ತೆ ಅಂತ ಅಂದ್ರೆ, ಆ ಸೈನಿಕರಿಗೆ ಹೇಳ್ಬೇಕಿತ್ತಲ್ಲ ನೀವು, ಬಿಜೆಪಿ ಕಾರ್ಯಕರ್ತ ಆದ್ರೇನು, TMC ಕಾರ್ಯಕರ್ತ ಆದ್ರೇನು, ಗೂಂಡಾನೆ, ಅವನ ಮೇಲೆ ಕ್ರಮ ತೆಗೆದುಕೊಳ್ಳಿ, ಅವರನ್ನ ನಿರ್ಬಂಧಿಸಿ ಅಂತ ಹೇಳ್ಬೇಕಿಲ್ಲ, ಹೇಳ್ಬೇಕ್ತಾನೆ. ಬಹಳ ಆತಂಕದ ಸಂದರ್ಭ ಇದು. ಈಗ ನೋಡಿ, ಅಲ್ಲಿ ಇನ್ನೂ ಸರ್ಕಾರ ಅಧಿಕಾರಕ್ಕೆ ಬಂದಿಲ್ಲ. ಮಮತಾ ಬ್ಯಾನರ್ಜಿ ಅವರಿಗೆ ತನ್ನ ಪಕ್ಷಕ್ಕಾಗಿರುವ ಚುನಾವಣೆಯ ಅಕ್ರಮದ ಬಗ್ಗೆ ತುಂಬಾ ಆಕ್ರೋಶ, ಅಸಮಾಧಾನ ಇದೆ. ಈ ಎಲ್ಲ ನಡುವೆ ಗಲಭೆ, ಕೊಲೆ, ಸುಲಿಗೆಗಳ ನಡುವೆ ಅಲ್ಲಿ ಬಿಜೆಪಿಯ ಅಭ್ಯರ್ಥಿ ಮತ್ತು ಮುಖ್ಯಮಂತ್ರಿ ಆಗುವ ಸಾಧ್ಯತೆಗಳಿರುವಂತಹ ಸುವೇಂದು ಅಧಿಕಾರಿಯ ಆಪ್ತ ಗುಂಡೇಟಿಗೆ ಬಲಿಯಾಗಿದ್ದಾನೆ. ಇದು ನಿಜವಾಗಿಯೂ
ಬಿಜೆಪಿ ವಿರೋಧ ಪಾಳಯದವರು ಮಾಡಿರುವ ಕೊಲೆಯೋ ಅಥವಾ ಬಿಜೆಪಿಯಲ್ಲಿರುವಂತಹ ಸ್ವಪಕ್ಷದವರ ಚಿತಾವಣೆಯೋ ಇದನ್ನ ಬೇರೆ ರೀತಿ ಅಂದ್ರೆ ಈ ರೀತಿ ಗುಂಡೇಟು ಮಾಡಿ ಇದನ್ನ ಈ ಸಮುದಾಯದವರೇ ಮಾಡಿದ್ರು ಅಂತ ಹೇಳಿ ಮತ್ತಷ್ಟು ಸಮಾಜದಲ್ಲಿ ಬೆಂಕಿ ಹಚ್ಚಕ್ ಮಾಡಿದ್ದ ಗೊತ್ತಿಲ್ಲ. ಅದು ಕೂಡ ಕ್ವಶನ್ ಮಾರ್ಕೆ. ಆದ್ರೆ ಕೊಂದವರು ಎಲ್ಲರೂ ಕೂಡ ದುರುಳರೆ. ಯಾರು ಕೊಂದ್ರು ದುರುಳರೆ. ಸಮಾಜಕ್ಕೆ ಬೆಂಕಿ ಇಟ್ಟರು ದುರುಳರೆ. ಶ್ರೀರಾಮ್ ಅಂತ ಘೋಷಣೆ ಕೂಗ್ಬಿಟ್ಟು ಬೆಂಕಿ ಇಟ್ಬಿಟ್ರೆ ಅದು ಕೂಡ ಕೆಟ್ಟತನನೇ. ನೀವು ಯಾವುದೇ ಧರ್ಮದ ಘೋಷಣೆ ಕೂಗಿ ನೀವು ಮಾಡಬಾರ್ದ ಕೆಲಸನ ಮಾಡ್ಬಿಟ್ರೆ ನೀವು ಕಿಡಿಗೇಡಿಗಳೇ, ಸಮಾಜದ ಉದ್ಧಾರಕರ ಆಗಲ್ಲ, ಲೀಡರ್ಗಳಾಗಲ್ಲ. ಬೆಂಕಿ ಹಚ್ಚೋ ಬದಲು ಬೆಂಕಿಯನ್ನ ಆರಿಸುವ, ಸಮಾಜದಲ್ಲೊಂದು ಒಳ್ಳೆಯ ಜನರ ಬದುಕನ್ನ ಕಟ್ಟುವ ಕೆಲಸವನ್ನ ಮಾಡಿದ್ರೆ ಅದು ನಿಜವಾದ ತಾಕತ್ತು, ನಿಜವಾದ ಧೈರ್ಯ. ಗೆದ್ದ ಉಮೇದಿನಲ್ಲಿ ಸಿಕ್ಕವ್ರ ಮೇಲೆ ಹಲ್ಲೆ ಮಾಡೋದು, ಅಲ್ಲಿ ಕಲ್ತೂರೋದು, ಇಲ್ಲಿ ಬೆಂಕಿ ಹಚ್ಚೋದು, ಗಲಾಟೆ ಮಾಡ್ಕೊಳ್ಳೋದು, ಜಾತಿ ಧರ್ಮ ಇದನ್ನ ಮಾಡಿಸೋದು, ಕುಮ್ಮಕ್ಕು ಕೊಡೋದು. ಸ್ನೇಹಿತರೆ, ಅದಕ್ಕೆ ಹೇಳೋದು, ದೇಶದಲ್ಲಿ ಆಗ್ಲಿ ಕರ್ನಾಟಕದಲ್ಲಿ ಆಗ್ಲಿ ಎಲ್ಲೇ ಆಗ್ಲಿ ನಮಗೊಂದು ಮಾನವೀಯ ಒಂದು ಸಂವೇದನೆ, ಸಾಮಾಜಿಕವಾದ ಪ್ರಜ್ಞೆ, ನಂದು ಯಾವುದೇ ಪಕ್ಷ ಆಗ್ಲಿ, ಯಾವುದೇ ನಾನು ಪಕ್ಷದ ಕರ್ತನೇ ಆಗ್ಲಿ, ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳೇನೇ ಇರಲಿ, ನಾನು ಸೋಲಲಿ ನಾನು ಗೆಲ್ಲಲಿ, ಆದ್ರೆ ನಾನು ಈ ನೆಲದ ಕಾನೂನನ್ನ ಗೌರವಿಸ್ತೇನೆ, ನನ್ನ ಟೀಕೆಯನ್ನ ಆರೋಗ್ಯಕರವಾಗಿ ಟೀಕಿಸ್ತೇನೆ, ಮತ್ತೆ ನಾನು ನನಗಾದ ಅನ್ಯಾಯವನ್ನ ಕಾನೂನುಬದ್ಧ ನೆಲೆಯಲ್ಲಿಯೇ ನಾನು ಪ್ರಶ್ನೆ ಮಾಡ್ತೇನೆ, ಹೋರಾಟ ಮಾಡ್ತೇನೆ ಅನ್ನುವಂಥ ಪ್ರಜ್ಞಾವಂತಿಕೆ, ವಿವೇಚನೆ, ವಿವೇಕ ಈ ಇವತ್ತಿನ ಯುವಕರಲ್ಲಿ ಬರ್ಲಿಲ್ಲ ಅಂತಂದ್ರೆ ಅಲ್ಲಿ ಕೂತಿರುವ ಏನು ದರ್ಬಾರ್ ನಡೆಸಿರುವಂತ ಈ ದುಷ್ಟ ಕಂಟಕರು ನಿಮ್ಮನ್ನ ಚೂ ಬಿಡ್ತಾರೆ, ಬೆಂಕಿ ಹಚ್ಚಿಸ್ತಾರೆ, ನಿಮ್ಮನ್ನು ಆ ಬೆಂಕಿಯಲ್ಲಿ ಬೇಯೋ ಹಾಗೆ ಮಾಡ್ತಾರೆ. ಬೂದಿಯಾಗೋದು ನೀವೇನೆ. ಅವರು ನಿಮ್ಮನ್ನು ನೋಡ್ತಾ ಗಹ ಅಂತ ನಗ್ತಾ ಇರ್ತಾರೆ. ಅದಕ್ಕೆ ವಿವೇಕ ಬರಬೇಕು. ನೋಡೋಣ ಅಂತ ವಿವೇಕ ನಮ್ಮ ದೇಶಕ್ಕೆ ಆವರಿಸಲಿ. ಪಶ್ಚಿಮ ಬಂಗಾಳದಲ್ಲಿ ಆ ಬೆಂಕಿ ತಣ್ಣಗಾಗ್ಲಿ, ಅಲ್ಲಿ ಒಂದು ಸ್ವಲ್ಪ ಒಂದು ಸೌಹಾರ್ದ ವಾತಾವರಣ ಬರಲಿ ಅಂತ ಆಶಿಸ್ತಾ ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.